ರಾಜ್ಯಾದ್ಯಂತ ಪ್ರಮುಖವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಜನಸಾಮಾನ್ಯರು ಬಹಳ ಒಂದು ನಿರಾಳ ತರುವಂಥದಕ್ಕೆ ನಿನ್ನೆ ಏನು ಸ್ಪೆಷಲ್ ಕೋರ್ಟು ಆದೇಶ ಮಾಡಿದೆ ಸಿದ್ದರಾಮಯ್ಯನವರು ಮತ್ತು ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಏನು 14 ಸೈಟ್ಗಳನ್ನು ಅವರ ಜಾಗವನ್ನು ಇಲ್ಲೀಗಲ್ ಆಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅವತ್ತಿನ ಕಾಲಕ್ಕೆ 2020ನೇ ಇಸ್ವಿನಲ್ಲಿ ಕೆಸರೆ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಜಾಗವನ್ನು ಇಲ್ಲೀಗಲಾಗಿ ಇವರು ತಿಳಿಸ್ತೇನೆ ಅಕ್ವೈರ್ ಮಾಡ್ಕೊಂಡಿದ್ದಕ್ಕೆ ಕೋರ್ಟ್ ಮೂಲಕ ಡೈರೆಕ್ಷನ್ಸ್ ಕೊಡಿಸಿ ಆದಮೇಲೆ ಪರ್ಯಾಯವಾಗಿ 14 ಸೈಟ್ಗಳನ್ನು 50-50 ಆಧಾರದ ಮೇಲೆ 14 ಸೈಟ್ಗಳನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ 2020ನೇ ಇಸ್ವಿನಲ್ಲಿ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡಿತು. ಆಗ ಇದ್ದಂಥ ಸರ್ಕಾರ ರಾಜ್ಯದಲ್ಲಿ BJP ನೇತೃತ್ವದ ಸರ್ಕಾರ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು. ಅದಾದ ಮೇಲೆ ಮತ್ತೆ 2ನೇ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ಆ ವಿಚಾರವನ್ನು ಕೈಗೆತ್ತಿಕೊಂಡು BJP ಮತ್ತು JDSನವರು ಷಡ್ಯಂತ್ರವನ್ನು ಮಾಡಿ ಇಲ್ಲೊಬ್ಬ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿ ಸ್ನೇಹಮಯಿ ಕೃಷ್ಣ ಅನ್ನುವಂಥ ಒಬ್ಬ ವ್ಯಕ್ತಿ 44 ಕೇಸ್ಗಳಿದ್ದಾವೆ ಇಡೀ ರಾಜ್ಯದಲ್ಲಿ, ಮೈಸೂರಲ್ಲಿ ಅವನ ವಿರುದ್ಧ. ಎಲ್ಲ ಕೇಸ್ಗಳು ಕ್ರಿಮಿನಲ್ ಕೇಸಸ್ಸೇ. ಎಕ್ಸ್ಟಾರ್ಷನ್ ಕೇಸ್ ಇದೆ, ಅಟೆಂಪ್ಟ್ ಟು ಮರ್ಡರ್ ಕೇಸ್ ಇದೆ, ಮರ್ಡರ್ ಕೇಸ್ ಇದೆ, ಆಮೇಲೆ ಬ್ಲ್ಯಾಕ್ ಮೇಲಿಂಗ್ ಕೇಸ್ ಇದೆ. ಇಂಥ ಕೇಸ್ ಇರುವಂಥ ವ್ಯಕ್ತಿನ ಮುಂದಕ್ಕೆ ತಗೊಂಬಂದು ಅವ್ರ ಮೂಲಕ ಮತ್ತು ಇನ್ನಿಬ್ಬರು ಸೋಷಿಯಲ್ ಆ್ಯಕ್ಟಿವಿಸ್ಟ್ ಅಂತ TJ ಅಬ್ರಾಮ್ ಅಂತ ಒಬ್ಬರು, ಪ್ರದೀಪ್ ಕುಮಾರ್ ಅಂತ JDSನವರು, ಈ 3 ಜನನೂ ಅವ್ರೇನು ಮಾಡ್ತಾರೆ, ಗವರ್ನರ್ಗೆ ಒಂದು ಅಪ್ಲಿಕೇಶನ್ ಹಾಕ್ತಾರೆ. ನಮಗೆ ಪ್ರಾಸಿಕ್ಯೂಷನ್ಗೆ ಸೆಕ್ಷನ್ 17A ಪ್ರಿವೆನ್ಷನ್ ಆಫ್ ಕರ್ನಾಟಕ ಕರಪ್ಷನ್ ಆ್ಯಕ್ಟ್ 1988 ಪ್ರಕಾರ ಅನುಮತಿಯನ್ನು ಕೊಡಿ. ಗವರ್ನರು ಪಾಪ ತರಾತುರಿನಲ್ಲಿ ಈ 3 ಜನ ಕೊಟ್ಟಂಥ ಅರ್ಜಿಯನ್ನು ಪರಿಗಣಿಸಿ ಪ್ರಾಸಿಕ್ಯೂಷನ್ಗೆ FIR ಮಾಡುವಂಥದ್ದಕ್ಕೆ ಅನುಮತಿಯನ್ನು ಕೊಡ್ತಾರೆ. ಆಮೇಲೆ ಇವರು ಸ್ಪೆಷಲ್ ಕೋರ್ಟ್, ಜನಪ್ರತಿನಿಧಿ ನ್ಯಾಯಾಲಯ ಅಂತ ಏನಿದೆ ಅಲ್ಲಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ತಾರೆ. ಅಲ್ಲಿ ವಾದ ಪ್ರತಿವಾದ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಮತ್ತೆ ಹೈಕೋರ್ಟ್ಗೆ ಅಪ್ರೋಚ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಇವರು. ಹೈಕೋರ್ಟ್ನವರು ಇದನ್ನು ಹೈಕೋರ್ಟಲ್ಲಿ ಆರ್ಗ್ಯೂ ಮಾಡುವ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅನ್ನುವ ವ್ಯಕ್ತಿ ಸುಪ್ರೀಂ ಕೋರ್ಟ್ ಲಾಯರ್ಗಳನ್ನ ಕರೆಸ್ತಾರೆ. ಅವರು ಬಹಳ ದೊಡ್ಡ ಲೀಡಿಂಗ್ ಸುಪ್ರೀಂ ಕೋರ್ಟ್ ಲಾಯರ್ಸ್ಗಳು 4-5 ಜನ ಬಂದು ಸ್ನೇಹಮಯಿ ಕೃಷ್ಣನ ಪರವಾಗಿ ಇಲ್ಲದೆಲ್ಲದೆಲ್ಲವನ್ನು ಹೈಕೋರ್ಟ್ ಮುಂದ್ಗಡೆ ವಾದ ಮಂಡನೆ ಮಾಡಿ ಇವರ ವಿರುದ್ಧ FIR ಆಗಬೇಕು, ಕೂಡಲೇ ಸಿದ್ದರಾಮಯ್ಯನವರು ಅರೆಸ್ಟ್ ಆಗಬೇಕು, ಅವ್ರಿಗೆ ಕೆಳಗಡೆ ಇಳಿಬೇಕು ಅನ್ನುವಂಥದ್ದು ಅವ್ರ ವಾದ ಆಗಿತ್ತು. ಹೈಕೋರ್ಟು ಈಗಾಗಲೇ ನೀವು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಹೋಗಿದ್ದೀರಿ, ಅಲ್ಲಿ ಹೋಗಿ ನಿಮ್ಮ ಕೇಸನ್ನು ದಾಖಲು ಮಾಡಿ ಅಂತ ಹೈಕೋರ್ಟು ಸ್ಪೆಷಲ್ ಕೋರ್ಟಿಗೆ ಸೂಚನೆ ಕೊಟ್ಟ ಮೇಲೆ ಸ್ಪೆಷಲ್ ಕೋರ್ಟ್ನವರು ಲೋಕಾಯುಕ್ತಕ್ಕೆ ತನಿಖೆ ಮಾಡುವಂಥದ್ದಕ್ಕೆ ವಹಿಸ್ತಾರೆ. ಆ ಲೋಕಾಯುಕ್ತ ತನಿಖೆನ ಕೇಳಿದ್ದು ಇವರೇನೆ, ಸ್ನೇಹಮಯಿ ಕೃಷ್ಣ ಆ್ಯಂಡ್ ಇಬ್ಬರು. ಆ ಲೋಕಾಯುಕ್ತ ತನಿಖೆಗೆ FIR ಮಾಡಿ ತನಿಖೆ ಮಾಡುವಂಥದ್ದಕ್ಕೆ ಶುರು ಆದಮೇಲೆ ಮತ್ತೆ ಇವರೇನು ಮಾಡ್ತಾರೆ, ಲೋಕಾಯುಕ್ತ ಏಜೆನ್ಸಿ ಅದು ಸರಿಯಿಲ್ಲ, ಕರ್ನಾಟಕ ರಾಜ್ಯ ಸರ್ಕಾರದ ವ್ಯಾಪ್ತಿಯನ್ನು ಬರುತ್ತೆ, ಅದನ್ನು ದಯಮಾಡಿ ಲೋಕಾಯುಕ್ತಕ್ಕೆ ಬೇಡ CBI ಕೊಡಿ ಅಂತ ಮತ್ತೆ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟು ಇವರಿಗೆ ಮಂಗಳಾರತಿ ಮಾಡಿ ವಾಪಸ್ ಕಳಿಸುತ್ತೆ. CBIನೂ ಸ್ವಾಯತ್ತತೆ ಸಂಸ್ಥೆ, ಅದು ಸೆಂಟ್ರಲ್ ಗೌರ್ಮೆಂಟ್ ವ್ಯಾಪ್ತಿಗೆ ಬರೋದು, ಇದು ಸ್ಟೇಟ್ ಗೌರ್ಮೆಂಟ್ ವ್ಯಾಪ್ತಿಗೆ ಬರೋದಿಲ್ಲ, ಇದು ಸ್ವಾಯತ್ತತೆ ಸಂಸ್ಥೆ. ಲೋಕಾಯುಕ್ತ ಅನ್ನುವಂಥದ್ದು ಇಂಡಿಪೆಂಡೆಂಟ್ ಏಜೆನ್ಸಿ. ಅದರಿಂದ ಇವರು ಮಾಡಿ ಆಮೇಲೆ ಏನಾದರೂ ಇದ್ದು ನೀವು ಬನ್ನಿ ಇಲ್ಲಿಗೆ ಅಂತ ಹೇಳಿ ಕಳಿಸ್ತಾರೆ. ಇವರು ಫೆಬ್ರವರಿ 2025ರಲ್ಲಿ ಲೋಕಾಯುಕ್ತದವರು ಸುಮಾರು ಒಂದು 70-75 ಜನನ ಇಂಟರೋಗೇಟ್ ಮಾಡಿ, ಇನ್ವೆಸ್ಟಿಗೇಟ್ ಮಾಡಿ, ಸಿದ್ದರಾಮಯ್ಯನವ್ರನ್ನ ಆದಿಯಾಗಿ, ಮೇಡಮ್ನ ಆದಿಯಾಗಿ 4 ಜನದ ವಿರುದ್ಧ ಏನು FIR ಆಗಿತ್ತು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಒಂದು ರಿಪೋರ್ಟನ್ನು, B ರಿಪೋರ್ಟನ್ನು, ಇದರಲ್ಲಿ ಯಾವುದೇ ಉರುಳಿಲ್ಲ, ಇವರ ಆಪಾದನೆಗಳೆಲ್ಲ ಬರೀ ಆಪಾದನೆಗಳಾಗಿ ಉಳಿದಿದ್ದಾವೆ ಅನ್ನುವಂಥದ್ದು ಒಂದು B ರಿಪೋರ್ಟನ್ನು ಫೆಬ್ರವರಿ 2025ರಲ್ಲಿ ಸ್ಪೆಷಲ್ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಆ ಸ್ಪೆಷಲ್ ಕೋರ್ಟ್ನವರು ಇದನ್ನು ಪರಿಗಣಿಸುವಂಥ ಕೆಲಸವನ್ನು ಮಾಡಿ ಅದನ್ನು ಕೇಸನ್ನ ಕ್ಲೋಸ್ ಮಾಡುವಂಥದ್ದಕ್ಕೆ ಹೋದ ಸಂದರ್ಭದಲ್ಲಿ ಮತ್ತೆ ಸ್ನೇಹಮಯಿ ಕೃಷ್ಣ ಅನ್ನುವ ವ್ಯಕ್ತಿ ಅಪ್ಲಿಕೇಶನ್ನ ಸ್ಪೆಷಲ್ ಕೋರ್ಟ್ಗೆ ಹಾಕಂತಾನೆ. ನಮಗೆ ಇವರು ಕೊಟ್ಟಂಥ ರಿಪೋರ್ಟಲ್ಲಿ ನಮಗೆ ನಂಬಿಕೆ ಇಲ್ಲ, ಇವರು ಇನ್ಫ್ಲೂಯೆನ್ಸ್ಗೆ ಒಳಗಾಗಿ ಕೊಟ್ಬಿಟ್ಟಿದ್ದಾರೆ, ಲೋಕಾಯುಕ್ತ ಮೈಸೂರು ಲೋಕಾಯುಕ್ತ ವಿರುದ್ಧ ನಾವು ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ನ ಮೂವ್ ಮಾಡ್ತೀವಿ ಅಂತ ಮೂವ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿವರೆಗೂ ಮತ್ತೆ ಅವ್ರ ವಾದ ಪ್ರತಿವಾದ ಎಲ್ಲ ಕೇಳಿಸ್ಕೊಂಡು ಆದಮೇಲೆ ಸ್ಪೆಷಲ್ ಕೋರ್ಟ್ನವರು ಫೈನಲ್ಲಾಗಿ ನಿನ್ನೆ 28ನೇ ತಾರೀಕು ಬಹಳ ಸ್ಪಷ್ಟವಾದಂಥ ಒಂದು ಆದೇಶವನ್ನು ಅವರು ಮಾಡಿದ್ದಾರೆ. ಇನ್ ಬಿಟ್ವೀನ್ ಇವಾಗ ಏನು ಮಾಡಿದ್ದಾರೆ ಅವರು, ಈ ಸ್ನೇಹಮಯಿ ಕೃಷ್ಣ ಅಂತ ಹೈಕೋರ್ಟು ಮತ್ತು ಸ್ಪೆಷಲ್ ಕೋರ್ಟಲ್ಲಿ ತನಿಖೆ ನಡೀತಾ ಇರುವ ಸಂದರ್ಭದಲ್ಲೇ
ಬೆಳಗ್ಗೆ ಒಂದು ಮೇಲ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಡೆಲ್ಲಿಯವ್ರಿಗೆ ಕಳಿಸ್ತಾರೆ. ಸ್ವಾಮಿ ಇದರಲ್ಲಿ ಏನೋ ಆಗೋಗಿದೆ, ಸಾವಿರಾರು ಕೋಟಿ ಲೂಟಿ ಆಗೋಗಿದೆ, ಇದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಒಂದು ಮೇಲ್ನ ಕಳಿಸಿದ್ರೆ ಸಾಯಂಕಾಲ 4 ಗಂಟೆ ಒಳಗಡೆ ಒಂದು FIR ಫೈಲ್ ಆಗುತ್ತೆ ಸಿದ್ದರಾಮಯ್ಯವ್ರ ವಿರುದ್ಧ. ಚೀಫ್ ಮಿನಿಸ್ಟರ್ ವಿರುದ್ಧ ಒಬ್ಬ ಯಾವ ಸ್ನೇಹಮಯಿ ಕೃಷ್ಣ ಅನ್ನೋ ಅಬ್ಬೆಪಾರಿ ದಾರೆಗೆ ಹೋಗೋನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ಒಂದು ಮೇಲ್ ಕಳಿಸಿದ ತಕ್ಷಣ ED ಅವರು FIR ECIR ಅಂತ ಮಾಡ್ತಾರೆ. FIR ಮಾಡಿ ತನಿಖೆ ಶುರು ಮಾಡ್ತಾರೆ. ಅವರು ಪ್ಯಾರಲಲ್ಲಾಗಿ ತನಿಖೆ ಶುರು ಮಾಡಿ ಆದಮೇಲೆ ಈಗ ಸ್ಪೆಷಲ್ ಕೋರ್ಟು ಒಂದು ಆದೇಶ ಮಾಡಿದೆ, ಭಾಳ ಸ್ಪಷ್ಟವಾಗಿದೆ. ದ ಬಿ ರಿಪೋರ್ಟ್ ಫೈಲ್ಡ್ ಬೈ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಗೇನ್ಸ್ಟ್ ಅಕ್ಯೂಸ್ ನಂಬರ್ 1 ಶ್ರೀ ಸಿದ್ದರಾಮಯ್ಯ, ಅಕ್ಯೂಸ್ ನಂಬರ್ 2 ಶ್ರೀಮತಿ BM ಪಾರ್ವತಿ, ಅಕ್ಯೂಸ್ ನಂಬರ್ 3 ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ and ಅಕ್ಯೂಸ್ ನಂಬರ್ 4 ಶ್ರೀ J ದೇವರಾಜ್ is hereby accepted. Needless to mention, the further investigation being conducted by the investigating officer against other accused persons shall continue and he shall file the final report on completion of investigation. ಬೇರೆ ಇತರರ ವಿರುದ್ಧ ಒಂದಷ್ಟು ಏನು ಕೇಸ್ಗಳು ಫೈಲ್ ಆಗಿದ್ದು ಅವ್ರ ವಿರುದ್ಧ ನೀವು ತನಿಖೆ ಮಾಡುವಂಥದ್ದು ನೀವು ಫ್ರೀ ಆಗಿದ್ದೀರಿ. ಆ ತನಿಖೆ ಮಾಡಿ ಫೈನಲಾಗಿ ನಿಮ್ಮ ರಿಪೋರ್ಟನ್ನು ಕೊಡಿ. ಈ 4 ಜನಕ್ಕೆ ಸಂಬಂಧಪಟ್ಟಿರೋ ಹಾಗೆ ಬಿ ರಿಪೋರ್ಟನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ED ಅವ್ರಿಗೂ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಡೈರೆಕ್ಷನ್ಸ್ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ದ ಅಪ್ಲಿಕೇಶನ್ ಫೈಲ್ಡ್ ಬೈ ದಿ ಕಂಪ್ಲೇನೆಂಟ್ ಟು ಇನಿಷಿಯೇಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರೊಸೀಡಿಂಗ್ಸ್ ಅಗೇನ್ಸ್ಟ್ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಈಸ್ ಹಿಯರ್ ಬೈ ರಿಜೆಕ್ಟೆಡ್. ಲೋಕಾಯುಕ್ತ SP ಮೈಸೂರವ್ರ ವಿರುದ್ಧ ನಾನು ಕಂಟೆಂಪ್ಟು ಅಂತ ಏನು ಇವ್ರು ಮೂವ್ ಮಾಡಿದ್ರು ಅದನ್ನು ರಿಜೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರು ಮಾಡಿರೋ ತನಿಖೆ ಕರೆಕ್ಟಾಗಿದೆ ಅಂತ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ ಅವ್ರು ಹೇಳ್ತಾರೆ ಭಾಳ ಸ್ಪಷ್ಟವಾಗಿ, ಇಟ್ ಈಸ್ ಹೆಲ್ಡ್ ದಟ್ ದ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಆರ್ ಹ್ಯಾವಿಂಗ್ ರೈಟ್ ಟು ಇಂಟರ್ವೆನ್ ಇನ್ ದ ಕೇಸ್ ಆ್ಯಸ್ ಅಗ್ರೀವ್ಡ್ ಪರ್ಸನ್ಸ್ ಫಾರ್ ಲಿಮಿಟೆಡ್ ಎಕ್ಸ್ಟೆಂಟ್. ಈ ಯಾರು ಅಗ್ರೀವ್ಡ್ ಇದ್ದಾರೆ ಅವ್ರ ಪರವಾಗಿ ಯಾರಾದರೂ ಇಂಟರ್ವೆನ್ ಆಗುವಂಥದ್ದಕ್ಕೆ ಅವಕಾಶ ಇದೆ. ನೀವು ತನಿಖೆ ಮಾಡ್ಬೋದು ಹೊರತು ಯಾರ್ಯಾರ ವಿರುದ್ಧನೋ ತನಿಖೆ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ. ಸ್ನೇಹಮಯಿ ಕೃಷ್ಣ ಅನ್ನುವನಿಗೆ ಏನಾದರೂ ಅನ್ಯಾಯ ಆಗಿದ್ದರೆ ಈ 14 ಸೈಟ್ಗಳು ಕೊಟ್ಟಿರೋದ್ರಿಂದ ಆಮೇಲೆ ಅವ್ರ ವಿರುದ್ಧ ಅವ್ರ ಪರವಾಗಿ ನೀವು ವಾದ ಮಂಡನೆ ಮಾಡಿ ಇನ್ವೆಸ್ಟಿಗೇಟ್ ಮಾಡುವಂಥ ಕೆಲಸವನ್ನು ಮಾಡ್ಬೋದೇ ಹೊರತು ಆ ಸ್ನೇಹಮಯಿ ಕೃಷ್ಣ ಅನ್ನೋ ಅಗ್ರೀವ್ಡ್ ಪರ್ಸನ್ ಅಲ್ಲ. ಅದರಿಂದ ನಿಮಗೆ ಅದು ವ್ಯಾಪ್ತಿ ಬರೋಲ್ಲ. ಬೇರೆ ಇತರೆ ಸಮಸ್ಯೆಗಳ ಬಗ್ಗೆ ಏನು ಹಿಂದಿನ ಕಮಿಷನರ್ಸ್ಗಳು ಒಂದಷ್ಟು ಅನಾಚಾರಗಳು ಮಾಡಿದ್ದಾರೆ, ಅವ್ರ ವಿರುದ್ಧ ನೀವು FIR ಮಾಡಿದ್ದೀರಿ, ಆಮೇಲೆ ಒಬ್ಬನ್ನ ನೀವು ಜೈಲಿಗೆ ಕಳಿಸಿದ್ದೀರಿ. ಅದ್ರ ವಿಚಾರದಲ್ಲಿ ನೀವು ತನಿಖೆ ಮುಂದುವರಿಸಿ. ಈ 4 ಜನದ ವಿಚಾರವಾಗಿ ED ಕೂಡ ಇನ್ನು ಮೇಲೆ ಯಾವುದೇ ತನಿಖೆಯನ್ನು ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಇಲ್ಲಿ ಹೇಳಿದೆ. ಅವರ ಆದೇಶದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದೆ. ಇಂಟರಿ ಮಾಡು ನೆನ್ನೆ ಸಹ ಕೊಟ್ಟಿರುವಂಥ ಆದೇಶದಲ್ಲಿ ಇವತ್ತು ಫೈನಲ್ ಆದೇಶ ಬರುತ್ತೆ. ಆ ಆದೇಶದ ಮೇಲೆ ಅವ್ರು ಏನು ಮಾಡ್ತಾರೋ ಅದಕ್ಕೆ ನಾವು ಫೇಸ್ ಮಾಡುವಂಥದ್ದು.